ದ್ವೇಷದ ರಾಜಕಾರಣ ಬಿಟ್ಟು ಜನಪ್ರತಿನಿಧಿಗಳು ಕ್ಷೇತ್ರದ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸುವಂತೆ ಮಾಜಿ ಸಚಿವ ಹಾಗೂ ಗೋಕಾಕ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬಡಚಿ ಗ್ರಾಮದ ಬೀರದೇವರ ಜಾತ್ರಾ ಮಹೋತ್ಸವ ಹಾಗೂ ಕುಂಭಮೇಳದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಅಥಣಿ ಬಿಜೆಪಿ ಮುಖಂಡ ಹಾಗೂ ಖ್ಯಾತ ಗುತ್ತಿಗೆದಾರ ಧರೆಪ್ಪ ಟಕ್ಕಣ್ಣವರ್ ಕಚೇರಿಗೆ ಭೇಟಿ ನೀಡಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀರದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ಸಾಗುತ್ತಾ ಬಂದಿದೆ. ದೇವರು ಈ ಭಾಗದ ಜನರಿಗೆ ಮಳೆ ಬೆಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದ ಅವರು, ಇವತ್ತು ರವಿವಾರ ಶ್ರಾವಣ ಅಮಾವಾಸ್ಯೆ ಇರುವುದರಿಂದ ಯಾವುದೇ ರಾಜಕೀಯ ಬಗ್ಗೆ ಮತ್ತು ರಾಜಕಾರಣಿಗಳ ಬಗ್ಗೆ ನಾನು ಮಾತನಾಡುವುದಿಲ್ಲ. ಕರ್ನಾಟಕ ಸರ್ಕಾರ ಪ್ರವಾಹ ಸಂತ್ರಸ್ತರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅವರಿಗೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಪರ್ಯಾಯ ವ್ಯವಸ್ಥೆ ಒದಗಿಸುವ ಸರ್ಕಾರ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕೆಂದರು. ಇದೇ ಸಮಯದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬೀರಪ್ಪ ಪೂಜಾರಿ, ಹನುಮಂತ್ ಲಾಂಡ್ಗೆ, ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ, ಮಾಜಿ ಕೆಎಂಎಫ್ ನಿರ್ದೇಶಕ ಅಪ್ಪ ಸಾಹೇಬ್ ಅವತಾಡೆ, ನಾನಾ ಸಾಬ್ ಅವತಾಡೆ, ಧರೆಪ್ಪ ಟಕ್ಕಣವರ್, ಅಶೋಕ್ ಯಲ್ಲಿಡಲ್ಗಿ, ಕುಮಾರ್ ಪಡಸಲಗಿ, ಸತ್ಯಪ್ಪ ಬಾಗೇನವರ್, ಮಲ್ಲಿಕಾರ್ಜುನ್ ಅಂದಾನಿ, ನಿಂಗಪ್ಪ ನಂದೇಶ್ವರ್, ದೀಪಕ್ ಪಾಟೀಲ್, ರವಿ ಪೂಜಾರಿ, ಮಲ್ಲಪ್ಪ ಹಂಚಿನಾಳ್, ಈಶ್ವರ್ ಸನದಿ, ದೀಪಕ್ ಸೂರ್ಯವಂಶಿ ಹಾಗೂ ಬಡಚಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು, ಬೀರದೇವರ ಜಾತ್ರಾ ಕಮಿಟಿಯ ಅಧ್ಯಕ್ಷರು, ಉಪ ಅಧ್ಯಕ್ಷರು, ಸರ್ವ ಸದಸ್ಯರು, ಊರಿನ ಹಿರಿಯರು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ. ಇವತ್ತಿನ ಜಾತ್ರೆ ನಿಮಿತ್ತವಾಗಿ ಶುಭ ಕೋರುತ್ತಾ ನಮ್ಮ ಊರ ಪ್ರಮುಖರು ಮೊನ್ನೆ ಮತ್ತೆ 4 ಗಂಟೆ ಬರಬೇಕ ನಾವು ಮನೆ ಮಾಡ್ಕೊಂಡಾಗ ನಂದು ಸಾಯಂಕಾಲ ನಮ್ಮ ಮನೆಯಲ್ಲಿ ಪೂಜೆ ಇರೋದ್ರಿಂದ ನಾನು ಬೇಗ ದಯವಿಟ್ಟು ಕ್ಷಮಿಸಬೇಕು. ಈ ಒಂದು ದೇವರ ಆಶೀರ್ವಾದದಿಂದ ಈ ಭಾಗದ ಎಲ್ಲ ಅಭಿವೃದ್ಧಿ ಕಡೆ ಒಳ್ಳೆಯದೇ ಆಗಲಿ. ರಾಜಕಾರಣಿ ಯಾರ ಜನಪ್ರತಿನಿಧಿ ಅವನ ದ್ವೇಷ ರಾಜಕಾರಣ ಬಿಟ್ಟು ಒಳ್ಳೆಯ ವಿಚಾರ ಮಾಡಿ ದೇವರ ಬೀರಿಸಿದ ಎಲ್ಲ ಜನಪ್ರತಿನಿಧಿಗಳಿಗೆ ಒಂದು ಒಳ್ಳೆಯ ಬುದ್ಧಿ ಕೊಟ್ಟು ನೀರಾವರಿಗೆ ಮತ್ತು ಎಲ್ಲ ಜನರ ಒಳ್ಳೆಯದಾಗಿ ದುಡಿಲಿ ದೇವರ ಆಶೀರ್ವಾದ ಮಾಡಿ. ಮತ್ತು ಈ ಬಡಚಿ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರು, ಅಕ್ಕ ತಂಗಿರು, ತಾಯಂದಿರು ಈ ಜಾತ್ರೆ ನಿಮಿತ್ತವಾಗಿ ಒಳ್ಳೆಯದಾಗಿ ಒಳ್ಳೆಯ ಶುಭಾಶಯ